ಹಲೋ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಭೋದಯ ಎಲ್ಲರಿಗೂ, ದೊಡ್ಡ ಮಂದಿಗೆ. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ನಿನ್ನೆ ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಅವರು ಆಚೆ ಬಂದಿದ್ದಾರೆ. ಅವ್ರನ್ನ ವೀಕ್ಷಣೆ ಮಾಡಿದ್ದಾರೆ. ಏನಾಗಿದೆ ಅಂತ ಈ ಬಿಗ್ ಬಾಸ್ ಅವರಿಗೆ? ಉತ್ತರ ಕರ್ನಾಟಕದವ್ರನ್ನ ತಗೊಂತಾರೆ, ಆಟ ಆಡಿಸ್ತಾರೆ, TRP ಜಾಸ್ತಿ ಮಾಡ್ಕೊಂತಾರೆ, ಆಮೇಲೆ ಅವ್ರನ್ನ ಬಿಟ್ಬಿಡೋರು. ನಮ್ಮ ಉತ್ತರ ಕರ್ನಾಟಕದವ್ರು ಅಂದ್ರೆ ಅವ್ರ TRPಗೋಸ್ಕರ ಯೂಸ್ ಮಾಡ್ಕೊಳೋದು, ನೋಡು ನೀರಲ್ಲಿ ಕೈ ಬಿಟ್ಬಿಡೋದು. ನಿಂಗೆ ಎಷ್ಟು ಜನ ಫ್ಯಾನ್ ಫಾಲೋವಿಂಗು, ಎಷ್ಟು ಜನ ಫ್ಯಾನ್ ಫಾಲೋವಿಂಗು, ಅವರಷ್ಟು ಫ್ಯಾನ್ ಫಾಲೋವಿಂಗು, ಅವರಷ್ಟು ಅವ್ರ ಕಡೆಯಿಂದ ಬಂದಂಥ TRP ಯಾರ ಕಡೆಯಿಂದ ಬಂದಿಲ್ಲ. ಇಷ್ಟು ದಿನ ಅವ್ರದ್ದು TRPಗೋಸ್ಕರ ಯೂಸ್ ಮಾಡ್ಕೊಂಡ್ರು, ಆಮೇಲೆ ಕಡೆಗೆ ಏನ್ ಮಾಡಿದ್ರು, ಕೈ ಬಿಟ್ಬಿಟ್ರು. ಒಟ್ಟಿನಲ್ಲಿ ಏನಿಲ್ಲ, ಉತ್ತರ ಕರ್ನಾಟಕದವ್ರನ್ನ ಯೂಸ್ ಮಾಡ್ಕೊಂತಾರೆ, ಆಟ ಆಡ್ಸ್ಕೊಂತಾರೆ, ತಮ್ಮ ಲಾಭ ಪಟ್ಕೊಂತಾರೆ, ಕೈ ಬಿಟ್ಕೊತಾರೆ. ನೀವು ಅನ್ಕೊತಿರ್ಬೋದು, ಹೋದ್ಸಲ ಹನುಮಂತ ಗೆದ್ನಲ್ಲ, ಅವನು ಉತ್ತರ ಕರ್ನಾಟಕದವನಲ್ವಾ, ಗುರು ಅವ್ನು ಮಾತಾಡ್ತಿದ್ದ, ಅವನು ಅಷ್ಟು ಇದು ಇದ್ದ, ಅವ್ನ ಹೆಸರು ಮಾಡಿದ್ದ, ಅವನಿಗಷ್ಟು ಬೀಳುವಷ್ಟು ಅಷ್ಟು ಓಟು. ಇಲ್ಲಿ ಆ ಸೀಸನ್ ಹೇಳಿದ್ರು, ಇಡೀ ಹಿಸ್ಟ್ರಿಲೇ ಇಷ್ಟ ಓಟು ಯಾರಿಗೂ ಬಿಟ್ಟಿಲ್ಲ ಅಂತ. ಹೌದಲ್ಲ? ಇವ್ರಿಗೂ ಅವ್ರ ಕಡೆವರೆಗೂ ಇಟ್ಕೊಂಡಿದ್ರೆ ಫೈನಲಿ ಈ ತರ ಕಳ್ಸೋದು ಯಾರ್ಯಾರಿಗೂ ಇಷ್ಟ ಇಲ್ಲ. ಫೈನಲ್ವರೆಗೂ ಅವ್ರಿಗೆ ಬಿದ್ದಷ್ಟ ಓಟು ಯಾರಿಗೂ ಬೀಳಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಫ್ಯಾನ್ ಫಾಲೋವಿಂಗ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ರದ್ದು ಅಷ್ಟು ಕ್ರೇಜ್ ಇದೆ. ಆದ್ರೂ ಬಿಗ್ ಬಾಸ್ ಈ ತರ ಮಾಡಕ್ ಹೋಗ್ಬಾರ್ದು. ಪುಣೆ ಮಂಗ್ಯಾನ್ ಮಗ ಕೆಲಸ ಮಾಡಕತ್ತಾನು, ಬ್ಲಾಕ್ ಮಾಡಕತ್ತಾನು ಅಂತ. ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ವಾ? ಏನ್ ಆಗಲ್ಲ. ಕೆಲ್ಸಾನು ಮಾಡ್ಬೇಕು, ಈ ಕಡೆ ಇದನ್ನು ಮಾಡ್ಕೋಬೇಕು. ಎರಡು ಮಾಡ್ಲಿಲ್ಲ ಅಂದ್ರೆ ಬೇಕಲ್ಲ, ಮಾಡಬೇಕು. ಈ ಕಡೆ ಕೆಲ್ಸಾನು ಮಾಡ್ಬೇಕು, ಈ ಕಡೆ ಬ್ಲಾಗುನು ಮಾಡ್ಬೇಕು. ಎರಡು ಮಾಡ್ಕೊಂಡು ಹೋಗ್ಬೇಕು. ಏನ್ ಆಗಲ್ಲ. ಜೀವನನೇ ಹಂಗೆ, ಒಂದೇ ಮಾಡ್ಕೊಂಡು ನಿಂತ್ರೆ ಆಗಲ್ಲ. ನಿಂತ ನೀರ್ ಆಗ್ಬಾರ್ದು, ಯಾವಾಗ್ಲೂ ಹರಿಯೋ ನೀರ್ ಆಗ್ಬೇಕು. ಅದಕ್ಕೆ ನಾನು ಹರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ನಾನು ಹೇಳೋದಂದ್ರೆ, ಮಾಳವನಿಗೆ ಹೇಳೋವಷ್ಟು ನಾನೇನು ದೊಡ್ಡ ವ್ಯಕ್ತಿನಲ್ಲ. ಅವನ ಹಾಡುಗಳನ್ನ ಕೇಳಕ್ಕೆ ಒಂದೊಂದು ಊರಿಗೆ ಓಡ್ಕೊಂಡು ಬೈಕ್ ತಗೊಂಡು ಓಡೋದೆಲ್ಲ ಹೋಗ್ತಿದ್ವಿ ನಾವು. ಅವ್ನು ನೋಡೋದೇ ಒಂದು ಕ್ರೇಜು. ಇಷ್ಟ ದಿನ ನಮ್ ಬಿಗ್ ಬಾಸ್ ಅಲ್ಲಿ ಡೈಲಿ ಲೈವ್ ಆಗಾದ್ರು ಕಾಣ್ತಿದ್ದ. ಇಷ್ಟ ದಿನ ನಮ್ಮ ಉತ್ತರ ಕರ್ನಾಟಕದವರು ಬಿಗ್ ಬಾಸ್ ನೋಡೋದೇ ಯಾರಿಂದನೂ ಅಲ್ಲ, ಬರೀ ಮಾಳುವಿಂದಾನೇ ಬಿಗ್ ಬಾಸ್ ನೋಡ್ತಾ ಇದ್ರು. ಇವಾಗ ಮಾಳುನೇ ಇಲ್ಲ ಅಂತಂದ್ರೆ ಉತ್ತರ ಕರ್ನಾಟಕದವ್ರು ಯಾರು ಬಿಗ್ ಬಾಸ್ ನೋಡಲ್ಲ. ನೋಡಿ ಇವಾಗ TRP ಹೆಂಗ್ ಡೌನ್ ಬರುತ್ತೆ. ಇಷ್ಟ ದಿನ ಯೂಸ್ ಮಾಡ್ಕೊಂಡಂಗೆಲ್ಲ ಯೂಸ್ ಮಾಡ್ಕೊಂಡು, ಆದ್ರೆ ಮಾಳುವನ್ನ ನೋಡಿ ಮಾತಾಡ್ತಿದ್ದಿಲ್ಲ, ಅದು ಡೌನ್. ಅವ್ನು ಎಷ್ಟು ಸಾಂಗ್ಸ್ ಆಡ್ತಿದ್ದ ಬಿಗ್ ಬಾಸ್ ಮನೆಯಲ್ಲಿ, ಎಷ್ಟು ಆಕ್ಟಿವ್ ಆಗಿದ್ದ ತೋರ್ಸಲ್ಲ. ಅವ್ನು ಸಾಂಗ್ಸ್ ಆಡಿರೋದು ಏನೋ ಇಷ್ಟು ದಿನದಲ್ಲಿ 3-4 ಸಾಂಗ್ಸ್ ತೋರಿಸಿದ್ದೀರ. ಎಷ್ಟು ಸಾಂಗ್ಸ್ ಆಡಿದಾರೆ ಅವನ ಸಾಂಗ್ಸ್, ಎಷ್ಟು ಫೇಮಸ್ ಇದಾವೆ. ಇಡೀ ನಮ್ಮ ಊರು ಟ್ಯಾಕ್ಟರಿಲೆಲ್ಲ ಮಾಡೋ ಒಂದೊಂದು ಸಾಂಗೆ. ಪ್ರತಿಯೊಂದು ಟ್ಯಾಕ್ಟರಲ್ಲಿ, ಪ್ರತಿಯೊಂದು ಉತ್ತರ ಕರ್ನಾಟಕ ಟ್ಯಾಕ್ಟರಲ್ಲಿ ಮಾಳು ಒಂದೊಂದು ಸಾಂಗೆ. ಮಾಳುವನ್ನ ಇವಾಗಿನ ಮುಂಚೆಗಿಂತ ಇವಾಗ ಹೆವಿ ಕ್ರೇಜ್ ಆಗಿದೆ ಮಾಳು ಅನ್ನೋದು. ಫುಲ್ ರಾಕ್ ಸ್ಟಾರ್ ಮಾಳು ಆಗ್ಬಿಟ್ಟಿದೆ ಅವರು. ನಮ್ ಬೆಂಬಲ ಯಾವಾಗಿದ್ರು ಮಾಳುವನಿಗೆ. ಜೈ ಮಾಳುವನ್ನ. ನಿನ್ನೆ ನಾನು ಏನೋ ಒಂದು ರೆಸಿಪಿ ಮಾಡ್ತೀನಿ, ತೋರಿಸ್ತೀನಿ ನಿಮ್ಗೆ ವಿಡಿಯೋ ಬ್ಲಾಗ್ ನೋಡೋಕೆ ಅಂತ ಹೇಳಿದೆ. ಸಾರಿ ಗಾಯ್ಸ್, ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಿನ್ನೆ ರೂಮಲ್ಲಿ ಕರೆಂಟ್ ಬೇರೆ ಇದ್ದಿಲ್ಲ. ಮಾಡಬೇಕು ಅಂತಂದರೆ ನಮ್ಮದು ರೋಡ್ ಸೈಡ್ ಇರೋದ್ರಿಂದ ಹೆವಿ ಟ್ರಾಫಿಕ್ಕು, ಹೆವಿ ಸೌಂಡು, ಏನು ಅಷ್ಟೊಂದು ಕ್ಲಾರಿಟಿಯಾಗಿ ಕೇಳಿಸಲ್ಲ. ಆದರೂ ಟ್ರೈ ಮಾಡ್ತೀನಿ ಕ್ಲಾರಿಟಿಯಾಗಿ ಕೊಡೋಕ್ಕೆ. ಯಾಕೆಂದರೆ ನನ್ನ ಹತ್ರ ಮೈಕ್ ಇಲ್ಲ, ಯಾವುದೂ ಲೈಟಿಂಗ್ಸ್ ಇಲ್ಲ. ಇರೋ ಒಂದು ಕ್ಯಾಮ್ರಾದು ಮೈಕಲ್ಲೇ ನಾನು ವಾಯ್ಸ್ ಕೇಳಬೇಕು, ಮಾತಾಡಬೇಕು. ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಬಡವರು, ಮಿಡಲ್ ಕ್ಲಾಸ್ ಹುಡುಗರು, ಒಂಚೂರು ದುಡ್ಡು ಗಿಟ್ಟಿದ್ರೆ ಕೊಡಿ, ನಾನು ತೊಗೋತೀನಿ ಮೈಕು, ಬ್ಲಾಗಿಂಗ್ ಮಾಡ್ತೀನಿ. ನಮಗೂ ಆಸೆ ಎಲ್ಲ ಮೈಕ್ ತೊಗೋಬೇಕು, ವಿಡಿಯೋ ಕ್ಯಾಮರಾ ಮಾಡಬೇಕು, ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ಜನರದ ಇಷ್ಟಪಡಬೇಕು ಅಂತ. ಏನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನೇನು ಪ್ರೊಫೆಷ್ನಲ್ ಅಲ್ಲ, ಏನಲ್ಲ. ಇಲ್ಲಿ ಕೆಲಸನೂ ಮಾಡಿಕೊಂಡು ಇಲ್ಲಿ ಬ್ಲಾಗಿಂಗು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ. ಆದರೂ ಈ ಕಡೆ ಕಸ್ಟಮರ್ ಬಂದರೆ ಕಸ್ಟಮರ್ನು ಅಟೆಂಡ್ ಮಾಡಬೇಕು, ಎಲ್ಲ ಸರ್ವಿಸ್ ಬಂದರೆ ಸರ್ವಿಸ್ ತೊಗೋಬೇಕು. A to Z ಒಂದು ಶೋರೂಮ್ನೇ ನಾಳೆ ತಲೆ ಮೇಲೆ ಇಟ್ಕೊಂಡು ಹೋಗೋ ಥರ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು.
ಜೀವನ. ಒಂದು ಊರಿಂದ ಒಂದು ಊರಿಗೆ ಬಂದಿರ್ತೀವಿ ಅಂದ್ರೆ ಮಾಡಲೇಬೇಕು. ಒಂದು ಊರಿಗೆ ಒಂದು ದುಡಿಯಕ್ಕೆ ಬಂದಿರ್ತೀವಿ ಅಂತಂದ್ರೆ ಯಾವುದೂ ಇದಕ್ಕಲ್ಲ. ನಮ್ಮ ಮನೆ ಪರಿಸ್ಥಿತಿನ ಹಂಗಿರುತ್ತೆ. ನಮ್ಮ ಮನೆ ಪರಿಸ್ಥಿತಿ ಇಲ್ಲಿ ಇಲ್ಲಿ ಒಂದು ಊರಿಂದ ಬಂದಿರ್ತೀವಿ ಅಂದ್ರೆ ಇಲ್ಲಿ ನಿಮ್ಮ ಅಮ್ಮ ನಿಮ್ಮ ಅಕ್ಕನ ಅಂತಂದ್ರೂ ಮಕ್ಕಳು ಮುಚ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು. ಯಾಕಂದ್ರೆ ಮನೆ ಪರಿಸ್ಥಿತಿ ಹಂಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ಅನ್ಸ್ಕೊಂಡು ಸುಮ್ಮನೆ ಮಾಡ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅನ್ಸ್ಕೋಬೇಕು, ದುಡಿಬೇಕು, ಮಾಡಬೇಕು, ಒಂದು ಹೋಯ್ತಾ ಇರಬೇಕು. ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ಸರ್ವಿಸಿಗೆ ಬಂದವು ಗಾಡಿ ಸರ್ವಿಸ್ ಮಾಡ್ತಾನೆ ನಮ್ಮ ಮೆಕ್ಯಾನಿಕ್ಕು. ಸರ್ವಿಸ್ ಮಾಡಿಕೊಂಡು ಆಮೇಲೆ ಹೋಗ್ತಾನೆ. ಏನು ಗೊತ್ತಾ, 2026 ಇನ್ನೇನು 3 ದಿನ ಅದಲ್ಲ. 2026ಕ್ಕೆ ಏನೇನು ಚೇಂಜಸ್ ಏನೇನು ಮಾಡ್ಕೋಬೇಕು, ಏನೇನು ಇಟ್ಕೋಬೇಕು, ಏನೇನು ಗೋಲ್ಸ್ ಇಟ್ಕೋಬೇಕು ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಮ್ಮದೊಂದು ಏನೇ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಅದ್ರ ಥರ ಏನು ಇಟ್ಕೊಂಡಿರ್ತಾರೆ, ನಿಮ್ದು ಏನು ಇಟ್ಕೊಂಡಿರ್ತೀರ ಅದ್ರ ಫಾಲೋ ಅಪ್ ಮಾಡಬೇಕು. ಯಾವಾಗಲೂ 2025ರಲ್ಲಿ ಏನೇನು ನಡೆದಿದೆ ಅಂದರೆ ಡಿಲೀಟ್ ದ ನೆಗೆಟಿವ್ ಪೀಪಲ್. ಅಂದರೆ ನಿಮ್ಮ 2025ರಲ್ಲಿ ಏನು ನಿಮ್ಗಂತ ಯಾವ ವ್ಯಕ್ತಿ ನಿಮ್ಗೆ ಕೆಟ್ಟದ್ದನ್ನು ಬಯಸಿರ್ತಾನೆ, ಏನು ಎಂಥದೇ ಯಾವ ನಿಮ್ಗೆ ದುಶ್ಮನಿನೇ ಆಗಿಲ್ಲ, ಎಲ್ಲ ಮರೆತುಬಿಡಿ. ಯಾವುದೂ ಭೇದ, ಕೋಪ, ಭೇದ ಯಾವುದೂ ಮನಸ್ಸಿನಲ್ಲಿ ಇಟ್ಕೊಬಿಡಿ. ಎಲ್ಲವನ್ನು ತಲೆಯಿಂದ ತೆಗ್ದುಬಿಡಿ. 2026ಕ್ಕೆ ಹೊಸ ಬದುಕನ್ನ ಬದುಕ್ರಿ. ಆಮೇಲೆ ನೆಕ್ಸ್ಟ್ ಒನ್ ಫಾರ್ಗೆಟ್ ಯುವರ್ ಪಾಸ್ಟ್. ಅಂದರೆ ಫಾರ್ಗೆಟ್ ಯುವರ್ ಪಾಸ್ಟು ಅಂತಂದರೆ ನಿಮ್ದು ಯಾವುದು ಹಳೆ ನೆನಪು, ಯಾವುದೇ ಕೆಟ್ಟದ್ದೇ ಆಗಿರಲಿ, ಏನೋ ನಮ್ಮ 2025ರಲ್ಲಿ ಜೀವನದಲ್ಲಿ ಆಗಬಾರ್ದೇ ಆಗಿರಲಿ, ಅದನ್ನೆಲ್ಲ ಮರೆತುಬಿಡಿ. 2026 ಜನವರಿ 1ನೇ ತಾರೀಕಿಂದ ಒಂದು ಹೊಸ ಲೈಫ್ನ ಲೀಡ್ ಮಾಡಿ. ಹಳೆಯದನ್ನೆಲ್ಲ ಮರೆತುಬಿಡಿ. ಆಮೇಲೆ ನೆಕ್ಸ್ಟ್ ಎಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ನೋಡಿ ತಿಳ್ಕೊಳ್ಳಿ, ಇಲ್ಲೇ ಹೆಂಗಿದೆ ಅಂದರೆ 2025ರಲ್ಲಿ ನೀವು ಫಸ್ಟಿಗೆ ಇದನ್ನ ಮಾಡೋ 2025 ಜನವರಿಲಿ ಏನೋ ಒಂದು ಇಟ್ಕೊಂಡಿರ್ತೀರ. ನಾವು 2025ಕ್ಕೆ ಈ ಥರ ಚೇಂಜಸ್ ಆಗಬೇಕು, 2025ಕ್ಕೆ ಈ ಥರ ಮಾಡಬೇಕು ಅಂತೇಳಿ. ನೀವು ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅದನ್ನೆಲ್ಲ ಮಿಸ್ಟೇಕ್ಸ್ನ ಇಲ್ಲಿಗೆ ಎಂಡ್ ಮಾಡಿಬಿಡಿ. ಆ ಥರ ಮುಂದೆ 2026ಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ನೀವೇನು ತಿಳ್ಕೊಂಡಿರ್ತೀರ ಅದನ್ನೆಲ್ಲ 2026ಕ್ಕೆ ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ದೃಢ ಸಂಕಲ್ಪದಿಂದ ಮಾಡಿರಿ, ಎಲ್ಲ ಒಳ್ಳೇದಾಗುತ್ತೆ. ಯಾವುದು ಹಳೆ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊಸ 2025ರಲ್ಲಿ ಏನೇನು ಮಿಸ್ಟೇಕ್ ಆಗಿರುತ್ತೋ ಆ ಮಿಸ್ಟೇಕ್ಸ್ನ 2026ಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ರೀಸ್ಟಾರ್ಟ್ ಯುವರ್ ಲೈಫ್. ಇನ್ನು ಆಗಿದ್ದು ಹಳೇದು ಏನೇನಾಗೈತೆ ಎಲ್ಲ ಮರೆತುಬಿಡ್ರಿ. ಹೊಸ ಜೀವನನ, ಹೊಸ ಬದುಕನ್ನ ಪ್ರಾರಂಭಿಸಿ. ಹೊಸ ವರ್ಷದಿಂದ ಹೊಸ ಬದುಕು. ಏನು ನೀವು ನೋಡಿದ ಜನನೂ ಅನ್ಬೇಕು, ಏನಪ್ಪ ಇವನು 2025ರಲ್ಲಿ ಹಿಂಗಿದ್ದ, 2026ಕ್ಕೆ ಹಿಂಗಾಗವಣೆ, ಆ ಥರ ಅನ್ಬೇಕು. ಜನರು ಅನ್ಬೇಕು 2025ಕ್ಕೆ ಮುಗ್ದೋಯ್ತು, ಕಳೆದ ದಿನಗಳು ಎಂದೂ ಹೊಳೆ ಬರೋಂಗಿಲ್ಲ. 2026ಕ್ಕೆ ಹೊಸ ಲೈಫ್ನ ಸ್ಟಾರ್ಟ್ ಮಾಡಿ ಹೊಸದಾಗಿ ಇರಿ ಅಂತ ಹೇಳ್ಬಿಟ್ಟು ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.